ನಮಸ್ತೆ, ನಾನು ಜಯಶ್ರೀ. ನಾನಿವತ್ತು ಪಿ ಒ ಪಿನ ಹೊಸ ಮನೆಗಳಿಗೆ ಮಾಡಿದಾಗ ಯಾವ ರೀತಿ ಅವರು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಐಟಮ್ಗಳನ್ನ ಅವ್ರನ್ನ ಜೋಡಿಸ್ಕೊಂಡೋಗಿ ಪಿ ಒ ಪಿನ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮನೆಗೆ ಪಿ ಒ ಪಿ ಅಥವಾ ಫಾಲ್ ಸೀಲಿಂಗ್ ಮಾಡ್ತಾ ಇರೋವಂಥವ್ರು ಶಿರಾದವರು. ಅವ್ರು ನೋಡಿ, ಈಗ ಬೋರ್ಡು ಮತ್ತು ಅದು ಮೆಟಲ್ ಪೀಸ್ಗಳು ಮತ್ತು ಸ್ಟೂಲು ಮತ್ತು ಅದಕ್ಕೆ ಬೇಕಾದಂಥ ಮೊಳೆಗಳು ಎಲ್ಲದನ್ನು ತೊಗೊಂಬಂದಿದ್ದಾರೆ ಅದು ವ್ಯಾನಲ್ಲಿ. ನೋಡಿ, ಈಗ ಅವರು ಫಸ್ಟು ಏನು ಮಾಡ್ತಾರೆ, ಮಾರ್ಕಿಂಗ್ ಮಾಡ್ಕೊತಾರೆ ಗೋಡೆನಲ್ಲಿ. ಇದು ನಾವು ಮಾಡಿಸ್ತಾ ಇರೋದು ಹಾಲಿಗೆ. ಇದು ಅದನ್ನು ದಾರ ಇರುತ್ತಲ್ಲ, ದಾರನ ನೀಲಿ ಬಣ್ಣದ ಕಲರ್ನಲ್ಲಿ ಎತ್ಕೊಂಡ್ಬಿಟ್ಟು ನೋಡಿ, ಇದು ಡಬ್ಬದಲ್ಲಿ ನೀಲಿ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಅದಕ್ಕೊಂದು ಸ್ವಲ್ಪ ನೀರಾಗಿ ಕಲಿಸ್ಕೊಂಬಿಟ್ಟು ಆ ದಾರನ ಅದರಲ್ಲಿ ಎದ್ಬಿಟ್ಟು ಅದು ಕಲರ್ ಮಾಡ್ಕೊತಾರೆ. ಅವರು ಗೋಡೆನಲ್ಲಿ ಫಸ್ಟು ಟೇಪ್ ತೊಗೊಂಡು ಅಳತೆ ಮಾಡ್ಕೊತಾರೆ. ಅಂದರೆ ಎಷ್ಟು ಫಾಲ್ ಸೀಲಿಂಗ್ ಮಾಡ್ತಾರೆ ಅಷ್ಟಕ್ಕೆ ಕರೆಕ್ಟಾಗಿ ಈ ಕಡೆ ಎಂಡಲ್ಲಿ ಮಾರ್ಕ್ ಮಾಡ್ಕೊತಾರೆ ಮತ್ತು ಆ ಕಡೆ ಎಂಡಲ್ಲಿ ಎಲ್ಲ ಗೋಡೆ ಎಂಡ್ಗಳಲ್ಲಿ ಮಾರ್ಕ್ ಮಾಡ್ಕೊತಾರೆ. ಮಧ್ಯೆ ಲೈನ್ ಬರೋದಕ್ಕೆ ಏನು ಮಾಡ್ತಾರೆ, ಆ ಬಣ್ಣದ ದಾರನ ಹಿಡಿದ್ಬಿಟ್ಟು ಹಿಂಗೆ ಪ್ರೆಸ್ ಮಾಡ್ತಾರೆ. ಆವಾಗ ಅದು ಹಂಗೆ ನೀಲಿ ಬಣ್ಣ ಲೈನ್ ಕರೆಕ್ಟಾಗಿ ಬರುತ್ತೆ. ಆವಾಗ ಆಮೇಲೆ ಏನು ಮಾಡ್ತಾರೆ ಇವರು, ಎಲ್ಲೆಲ್ಲಿ ಈಗ ಅವರು ಮೆಟಲ್ ಪೀಸ್ಗಳನ್ನ ಫಿಕ್ಸ್ ಮಾಡಬೇಕು ಅದಕ್ಕೆಲ್ಲದನ್ನು ನೋಡಿ ಈಗ ಹೋಲ್ ಮಾಡ್ಕೊತಾ ಇದ್ದಾರೆ. ಈಗ ಡ್ರಿಲ್ಲಿಂಗ್ ಮಿಷಿನಲ್ಲಿ ಎಲ್ಲದನ್ನು ಹೋಲ್ ಮಾಡ್ಕೊತಾರೆ. ಕೆಲವಕ್ಕೆ ಮರದ ಗಟ್ಟಗಳನ್ನು ಕೂಡ ದೊಡ್ಡದಾದರೆ ಮಳೆ ಅದು ಜಾಗ ಏನಾದರೂ ದೊಡ್ಡದಾದರೆ ಗಟ್ಟ ಹೊಡ್ಕೊತಾರೆ. ಅದು ಈಗ ಅದು ಗೋಡೆಗೆ ಫಸ್ಟು ಎಲ್ ಪಟ್ಟಿ ಅಂತ ಹಾಕ್ತಾರೆ. ನೋಡಿ, ಅದು ಎಲ್ ಪಟ್ಟಿ ಆ ಹುಡುಗ ಇಟ್ಕೊಂಡಿದ್ದಾನಲ್ಲ, ಅದು ಎಲ್ ಶೇಪಲ್ಲಿರುತ್ತೆ. ಆ ಪಟ್ಟಿನ ಗೋಡೆ ಬಾರ್ಡ್ರಲ್ಲಿ ಹಾಕ್ತಾರೆ ಫಸ್ಟು ಗೋಡೆನಲ್ಲಿ. ಇದು ಮುಂದಕ್ಕೆ ಅದನ್ನು ಹಾಕ್ತಾರೆ. ಅದೇ ಇನ್ನೊಂದು ಬಾಟಮ್ ಅಂತ ಇರುತ್ತೆ. ಅಂದರೆ ಆ ಪಟ್ಟಿ ಕೆಳಗಡೆ ಅವರು ಶೀಟನ್ನು ಅದನ್ನು ಮೊಳೆ ಹೊಡಿತಾರೆ. ಅದಕ್ಕೆ ಸೇರಿಸ್ಬಿಟ್ಟು ನೋಡಿ, ಈಗ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಅವರು ಗೋಡೆಗೆ ಹಾಕೋದನ್ನು. ಫಸ್ಟು ಒಂದು ಉದ್ದ ಇರೋದು ಗೋಡೆಗೆ ಹಾಕ್ತಾರೆ. ಆಮೇಲೆ ಈ ಇನ್ನೊಂದು ಬಾಟಮ್ ಜಾಯಿಂಟ್ ಮಾಡಿ ನಿಲ್ಲಿಸೋದಕ್ಕೋಸ್ಕರ ಇನ್ನೊಂದು ಎಲ್ ಪಟ್ಟಿನೇ ಅದನ್ನೇ ನೋಡಿ ಈಗ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅವು ಗೋಡೆನಲ್ಲಿ ಅವು ನೇತಾಕಿರ್ತಾರೆ. ಅದ್ರ ಕೆಳಗಡೆ ಇವು ಬಾಟಮ್ ಶೀಟ್ಗಳು ಬರ್ತವೆ. ನೋಡಿ, ಇದನ್ನೆಲ್ಲ ಕುಟ್ಕೊಂಡು ಅಗಲ ಮಾಡ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಒಂದೊಂದು ಮೊಳೆ ಹೊಡ್ಕೊಂಡು ಫಿಕ್ಸ್ ಮಾಡ್ಕೊತಾರೆ. ಅದನ್ನು ಅವರು ಗೋಡೆಗೆ ಹೊಡಿತಾರೆ. 2 ಸ್ಟೆಪ್ಪು ಹಾಲಲ್ಲಿ ಮಾಡಿಸೋದಕ್ಕೆ 30,000 ಆಗುತ್ತೆ. ಅಂದರೆ ಅದು ಸ್ಟೀಪ್ ಲೈಟ್ ಬರುತ್ತೆ ಅದು ಫುಲ್ಲು ಅಂತ ಹೇಳಿದರು. ಅಂದರೆ ಡಬಲ್ ಸೀಲಿಂಗ್ ಆಗುತ್ತೆ ಅದು ಅಂತ ಹೇಳಿ 30,000 ಹೇಳಿದರು. ಮತ್ತು ಆಫ್ ಸೀಲಿಂಗ್ ಈಗ ನಾವು ಮಾಡಿಸ್ತಾ ಇರೋದು. ಆಫ್ ಸೀಲಿಂಗಲ್ಲಿ 20,000 ಹೇಳಿದ್ರು. ಆ ಥರನೂ ಮಾಡ್ಬೋದು ಅಂತಲೂ ಹೇಳಿದ್ರು. ನಾವು ಯಾವುದು ಬೇಡ ಅಂಥೇಳಿ ಈಗ 17,000 ಮಾತ್ರ ಮಾಡಿಸ್ತಾ ಇರೋದು. ನಮ್ಮ ಮನೆಯಲ್ಲಿ ಎಲ್ಲರೂ ಅದು ಪಿ ಒ ಪಿ ಲೈಫ್ ಇರೋದಿಲ್ಲ, ಎಲ್ಲ ಬೇಗ ಹಾಳಾಗಿಬಿಡುತ್ತೆ, ಮಾಡಿಸೋದೇ ಬೇಡ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಾವು ಸುಮ್ಮನಾಗಿದ್ವಿ. ಮತ್ತು ಇಲ್ಲ, ಒಂದು ಸ್ವಲ್ಪನಾದರೂ ಮಾಡಿಸೋಣ ಬಾರ್ಡ್ರಲ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಸಿಂಗಲ್ ಲೇಯರು ಗೋಡೆ ಹತ್ತಿರ ಮಾಡಿಸ್ಕೊಬಿಟ್ಟು ಮತ್ತು ಈಗ ಮಧ್ಯ ಒಂದು 3 ಡೈಮಂಡ್ ಶೇಪಿಂದು ಮಾಡಿಸ್ತಾ ಇರೋದು ನಾವು. ನೋಡಿ, ಈಗ ಎಲ್ಲದನ್ನು ಅವರು ಮಳೆ ಇಲ್ಲಿ ಫಸ್ಟು ಆವಾಗಲೇ ಇದು ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಮಾಡ್ಕೊಂಡಿದ್ರು. ಅದಕ್ಕೆಲ್ಲ ನೋಡ್ರಿ ಮಳೆದು ಇದು ಮರದ್ದು ಗಟ್ಟ ಹೊಡೆದ್ಬಿಟ್ಟು ಈಗ ಅವರು ರೆಡಿ ಮಾಡ್ಕೊಂಡಿದ್ರಲ್ಲ ಎಲ್ ಪಟ್ಟಿ, ಅದನ್ನು ನೋಡಿ ಗೋಡೆಗೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಹೀಗೆ ಫುಲ್ಲು ಹಾಲ್ ಫುಲ್ಲು ಈ ಥರ ಲೈನು ಅವರು ಏನು ಮಾರ್ಕ್ ಮಾಡ್ಕೊಂಡಿರ್ತಾರೆ ಅದಕ್ಕೆಲ್ಲ ಅದನ್ನು ಫಿಕ್ಸ್ ಮಾಡ್ಕೊಂಬರ್ತಾರೆ. ಅದು ಗೋಡೆಗೆಲ್ಲ ಅದನ್ನು ಹೊಡೆದಾದ್ಮೇಲೆ ಈ ಬಾಟಮ್ ಶೀಟ್ ಇರುತ್ತಲ್ಲ ಅದನ್ನು ಅದ್ರ ಕೆಳಗಡೆ ಫಿಕ್ಸ್ ಮಾಡ್ತಾರೆ. ಅಂದರೆ ಈಗ ಅದು ಎಲ್ ಶೇಪಿಂದು ಸ್ಟ್ರೈಟ್ ಮಾಡ್ಕೊಂಡು ಗೋಡೆಗೆ ಹೊಡೆದಿರ್ತಾರಲ್ಲ ಅದಕ್ಕೆ ಫಿಕ್ಸ್ ಮಾಡ್ಕೊಂಬರ್ತಾರೆ. ಗೋಡೆ ಕಡೆಗೆ ಎಲ್ ಪಟ್ಟಿ ಹಾಕಿರ್ತಾರೆ. ನೋಡಿ, ಈ ಥರ ಮಾಡ್ಕೊಂಬಂದಿದ್ದಾರೆ ಅವರು. ಎಲ್ಲ ಹಾಲ್ ತುಂಬನೂ ಇದೇ ಥರನೇ ಫಿಕ್ಸ್ ಮಾಡ್ತಾರೆ. ಈ ಪಿ ಒ ಪಿನ ಪೇಂಟವರು ಒಂದು ಪಟ್ಟಿ ಮಾಡಿದರೆ ಸಾಕಾಗುತ್ತೆ. ನಾವು ಆಗಲೇ ಡಬಲ್ ಪಟ್ಟಿ ಮಾಡಿಬಿಟ್ಟಿದ್ವಿ. ಈಗ ಇವ್ರನ್ನ ಕರೆಸಿರೋದು. ಇದಾದಮೇಲೆ ಪೇಂಟ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ತುಂಬಾ
ಇದು ಗಲೀಜೆಲ್ಲ ಉದುರಿರುತ್ತೆ. ಮತ್ತು ಇದು ಪಿ ಒ ಪಿಗೂ ಅವ್ರು ಪಟ್ಟಿ ಮಾಡ್ಕೋಬೇಕು. ಹಾಗಾಗಿಬಿಟ್ಟು ನಾವು ಪಟ್ಟಿ ಆಗ್ತಿದ್ದಂಗೆ ಇದು ಪಿ ಒ ಪಿ ಮಾಡಿಸ್ಬಿಟ್ಟು ಆಮೇಲೆ ಪೇಂಟನ್ನು ನಾವು ಮನೆಗೆ ಹೊಡಿಸ್ಬೇಕಾಗುತ್ತೆ. ನಾವು ಪಟ್ಟಿ ಆದಮೇಲೆ ಮತ್ತು ಇಂಟೀರಿಯರ್ ವರ್ಕ್ಗಳು ಕೂಡ ಏನಾದರೂ ಇದ್ದರೆ ನಾವು ಮಾಡಿಸ್ಬಿಡ್ಬೇಕು. ಯಾಕಂದರೆ ಅದು ಪ್ಲೈವುಡ್ ಶೀಟೆಲ್ಲ ಕೊಯ್ಬೇಕಾದ್ರೆ ಆವಾಗಲೂ ಹಾಗೇ ತುಂಬಾ ಡಸ್ಟ್ ಬರುತ್ತೆ. ಇವರು ಕರೆಂಟ್ನವರು ನೋಡಿ, ಈಗ ಪಿ ಒ ಪಿ ಮಾಡ್ಬೇಕಾದ್ರೆ ಅವರು ಇರಬೇಕಾಗುತ್ತೆ. ಇದು ದೇವ್ರ ಮನೆಗೆ ನಾವು ಚಿಕ್ಕದಾಗಿ ಒಂದು ಸ್ವಲ್ಪ ಮಾಡಿಸಿದ್ವಿ. ಯಾಕಂದರೆ 7 ಅಡಿ ನಾವು ಗೋಡೆನ ಫಿನಿಷ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಅದು ಸ್ಪಾಟ್ಲೈಟ್ ಕೂತ್ಕೊಳ್ಳೋ ಅಷ್ಟು ಜಾಗದಲ್ಲೇ ಒಂದು ಸ್ವಲ್ಪ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಇದು ನೋಡಿ, ಈಗ ಹಾಲಲ್ಲಿ ಇದು ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ 3 ಶೇಪನ್ನು ನಾವು ಮಧ್ಯದಲ್ಲಿ ಮಾಡಿಸ್ತಾ ಇದ್ದೀವಿ. ಒಂದನ್ನು ಅಂದರೆ ಇದು ಶೋ ಬಲ್ಪು ಹಾಕೋದಕ್ಕೆ, ಆ ಕಡೆ ಈ ಕಡೆ ಸ್ಪಾಟ್ಲೈಟ್ ಹಾಕ್ತಾರೆ. ಅದರಿಂದ ಆಚೆಗಡೆ 2 ಕಡೆನೂ ಫ್ಯಾನ್ಗಳು ಬರ್ತವೆ. ಈಗ ನೋಡಿ, ಇದನ್ನು ಕೂಡ ಅವರು ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲದನ್ನು ಅವರು ಕರೆಕ್ಟಾಗಿ ಟೇಪ್ ಹಿಡ್ದು ಅಳತೆ ಮಾಡಿ ನೋಡಿ, ಎಲ್ಲದನ್ನು ಅಳತೆ ಮಾಡಿ ಎಲ್ಲದನ್ನು ಅದನ್ನು ಹೊಡ್ಕೊಂಡು ಮಳೆ ಹಾಕಿ ಹೊಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಇದು ಬಾಟಮ್ ಇರುತ್ತಲ್ಲ, ಬಾಟಮ್ ಶೀಟನ್ನು ಈಗ ಅದಕ್ಕೆ ಫಿಕ್ಸ್ ಮಾಡ್ತಾರೆ. ಅದು ಡ್ರಿಲ್ಲಿಂಗ್ ಮಿಷಿನಿಂದ ಮಳೆ ಹೊಡೆದ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡ್ತಾರೆ. ಅದ್ರ ಕೆಳಗಡೆ ಆಮೇಲೆ ಅದು ಜಿಪ್ಸಮ್ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡನ್ನು ಫಿಕ್ಸ್ ಮಾಡ್ತಾರೆ. ಅವರು ಪಿ ಒ ಪಿ ಅವರು ನಮಗೆ ಹೇಳಿದ್ದು, ನೀವು ದೇವ್ರ ಮನೆ ಟಾಪನ್ನು ಮುಚ್ಚಿಸ್ಬಾರ್ದಿತ್ತು, ನೀವು ಹಾಗೆ ಬಿಟ್ಬಿಟ್ಟಿದ್ರೆ ನಾವು ನಮ್ಮ ಪಿ ಒ ಪಿ ಬೋರ್ಡಲ್ಲೇ ಮುಚ್ಚಿಸ್ತಾ ಇದ್ವಿ. ಮತ್ತು ತುಂಬಾ ಚೆನ್ನಾಗಿ ಇದು ಫಾಲ್ ಸೀಲಿಂಗನ್ನು ಹಾಕ್ಕೊಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕಾಣಿಸೋದು ದೇವ್ರ ಮನೆ. ನೀವು ಕ್ಲೋಸ್ ಮಾಡಿಬಿಟ್ಟಿದ್ದೀರಾ. ಅಲ್ಲಿ ಡೋರ್ ಬಾಗಿಲು ಬೇರೆ ಬರುತ್ತಲ್ವ, ಹಾಗಾಗಿ ಅಲ್ಲಿ ಪಿ ಒ ಪಿ ಮಾಡೋದಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಡೋರು ಬಾಗಿಲು ನಿಲ್ಲೋದಕ್ಕೆ ಬಿಟ್ಟು ಮುಂದಕ್ಕೆ ನಾವು ಒಂದು ಸ್ವಲ್ಪ ಮಾಡಿಸಿದ್ದೀವಿ ಅಷ್ಟೇ. ಅಂದರೆ ದೇವ್ರ ಮನೇಲಿ ಚೆನ್ನಾಗಿರುತ್ತೆ ಲೈಟ್ ಡಿಸೈನ್ ಎಲ್ಲ ಇದ್ದರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮಾಡಿಸಿದ್ದೀವಿ ನಾವು. ಆಮೇಲೆ ಪಿ ಒ ಪಿ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅದಕ್ಕೆ ನೀರು ಬೀಳಬಾರ್ದು. ಅಂದರೆ ಮನೆ ಟಾಪಲ್ಲಿ ನೀರು ಜಿನ್ಗೋದಾಗಲಿ ಸೋರೋದಾಗಲಿ ಅಥವಾ ಲೀಕೇಜು ಎಲ್ಲಾದರೂ ಹಸಿ ಆಗಲಿ ಗೋಡೆ ಏನೂ ಆಗಬಾರ್ದಂತೆ. ಒಂದು ಸ್ವಲ್ಪ ಏನಾದರೂ ವೆಟ್ಟಾದರೆ ಗೋಡೆ ಎಲ್ಲ ಇದು ಜಿಪ್ಸಮ್ ಪೌಡ್ರು ಅದು ಉದುರೋಗುತ್ತೆ, ಇರೋದಿಲ್ಲ ಅದು. ಬೇಕು ಅಂದರೆ ಪಿ ವಿ ಸಿ ಶೀಟು ಹಾಕ್ತಾರೆ, ಅಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆಮೇಲೆ ಪಿ ಒ ಪಿ ಮಾಡೋರಿಗೂ ಅಷ್ಟೇನೆ, ಮೊದಲೇ ದುಡ್ಡು ಕೊಡಬಾರ್ದು ಯಾರಿಗೂ. ನೀವು ಫಸ್ಟು ಒಂದು 2-3 ಕಡೆ ವಿಚಾರಿಸ್ಕೊಂಡು ನೀವು ಮೆಟೀರಿಯಲ್ ತಂದಾಗ ಒಂದು ಸ್ವಲ್ಪ ಕೊಟ್ಬಿಟ್ಟು ಮತ್ತೆ ಎಲ್ಲ ಫಿನಿಷ್ ಆದಮೇಲೆ ಇನ್ನು ಮಿಕ್ಕಿದ್ದನ್ನು ಕೊಡೋ ಥರ ಮಾಡ್ಕೊಳ್ಳಿ. ಯಾರಿಗಾದ್ರೂ ಅಡ್ವಾನ್ಸ್ ಕೊಟ್ಬಿಟ್ರೆ ಮತ್ತೆ ಅವರು ಎಲ್ಲ ಕಡೆ ಕೆಲಸಗಳನ್ನು ಒಪ್ಕೊಂಬಿಟ್ಟಿರ್ತಾರೆ, ನಿಮಗೆ ಟೈಮ್ ಇರೋದಿಲ್ಲ ಕಾಯೋದಕ್ಕೆ, ಅವರು ಬರೋದಿಲ್ಲ, ಹುಡುಗರು ಇರಲ್ಲ ಅಂತಾರೆ. ಅದಕ್ಕೋಸ್ಕರ ಯಾರಿಗೇ ಆಗಲಿ ಯಾವತ್ತೇ ಆಗಲಿ ಅಡ್ವಾನ್ಸ್ ಮಾತ್ರ ನೀವು ಯಾರಿಗೂ ಕೊಡೋಕ್ಕೆ ಹೋಗಬೇಡ್ರಿ. ಸ್ಪಾಟಿಗೆ ಕೆಲಸಕ್ಕೆ ಬಂದಾಗ ಅದು ಮೆಟೀರಿಯಲ್ಲು ಅದು ತಂದ್ರೇ ನೀವು ದುಡ್ಡನ್ನ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ನಿಜವಾಗ್ಲೂ ತುಂಬಾ ತೊಂದರೆ ಆಗುತ್ತೆ ಮುಂದೆ. ಇಂಟೀರಿಯರ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರು ತುಮಕೂರಿನವರೊಬ್ಬರು 50,000 ಆಗುತ್ತೆ ಅಂತ ಅಂದರು. ಹಾಗೇ ಬೆಂಗಳೂರಿನವರೊಬ್ಬರು 30,000 ಆಗುತ್ತೆ ಅಂತ ಅಂದರು. ಹಾಲಿಗೆ ಮಾತ್ರ ಮಾಡಿಸೋದಕ್ಕೆ, ಇನ್ಯಾವುದಕ್ಕೂ ಅಲ್ಲ, ಬರೀ ಹಾಲು ಒಂದಕ್ಕೇನೆ. ಅದಕ್ಕೆ ನಾವು ಕೊನೆಗೆ ಎಲ್ಲದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು, ತೀರಾ ಹಳೆ ಕಾಲದ ಥರ ಹಾಗೆ ಬಿಟ್ಕೊಳಕ್ಕೂ ಆಗೋದಿಲ್ಲ, ಈಗ ಎಲ್ಲರೂ ಮಾಡಿಸ್ತಾರೆ ಫಾಲ್ ಸೀಲಿಂಗನ್ನು. ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ಬಾರ್ಡ್ರಿಗೆ ಮಾತ್ರ ಒಂದೇ ಸ್ಟೆಪ್ಪು ಮಾಡಿಸಿ ಇದು ಮಧ್ಯೆ ಈ ಥರ ಡಿಸೈನ್ 3 ಡಿಸೈನ್ ಮಾಡಿಸಿದ್ದೀವಿ. ಮತ್ತು ದೇವ್ರ ಮನೆಗೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಸಿದ್ದೀವಿ ನಾವು. ನೋಡಿ, ಇದು ಜಿಪ್ಸಮ್ ಬೋರ್ಡ್. ಈ ಬೋರ್ಡನ್ನೇ ಈಗ ಫಾಲ್ ಸೀಲಿಂಗಿಗೆ ಹಾಕೋದು. ಇದರಲ್ಲಿ 95% ಜಿಪ್ಸಮ್ ಪೌಡ್ರ್ ಇರುತ್ತೆ, ಇನ್ನು 5% ಪೇಪರ್ ಪೌಡ್ರ್ ಇರುತ್ತೆ. ಆ ಥರ ಅದರಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಇದು ಒಂದು ಶೀಟೇನೋ 500 ರೂಪಾಯಿ ಬೀಳುತ್ತೆ ಅಂತ ಅಂದರು. ಇದು ಹೆಚ್ಚು ಕಮ್ಮಿ ಬೆಂಡ್ ಥರನೇ ಇರುತ್ತೆ. ಬೆಂಡ್ ಮುರಿದ್ರೆ ಹೆಂಗೆ ಪಳ್ಳಂತ ಮುರಿದೋಗುತ್ತೆ, ಇದು ಅಷ್ಟೇ, ಇನ್ನೇನು ಇರೋದಿಲ್ಲ ಇದರಲ್ಲಿ. ನೋಡಿ, ಈಗ ಅವರು ಮಾರ್ಕ್ ಮಾಡ್ಕೊಂಬಿಟ್ಟು ಎಲ್ಲದನ್ನು ಪಟ ಫಸ್ಟು ಒಂದು ಸ್ಕೇಲಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊತಾರೆ. ಹಿಂಗೆ ಕೈಯಲ್ಲೇ ನೋಡಿರಿ ಮುರಿದ್ರೆ ಎಷ್ಟು ನೀಟಾಗಿ ಹಂಗಂಗೆ ಮುರಿದೋಗ್ತಾ ಇದೆ. ಅದು ಅಷ್ಟು ಹಗುರ ಇರುತ್ತೆ. ಅದಕ್ಕೋಸ್ಕರನೇ ಇದು ಟಾಪಲ್ಲಿ ಯಾವುದೇ ರೀತಿಯಾದಂಥ ನೀರು ಬರಬಾರ್ದು, ನೀರು ಇದಕ್ಕೆ ಹಾಕಲೂಬಾರ್ದು.
ನೀರೇನಾದರೂ ಹಾಕಿದ್ರೂ ಕೂಡ ಅದು ಬಾಳಿಕೆ ಬರೋದಿಲ್ಲ ಇದು POP. ಈಗೇನೋ ವಾಟರ್ ಪ್ರೂಫು ಬಂದಿದೆ ಅಂತ ಹೇಳ್ತಾರೆ. ಅದು ವಾಟರ್ ಪ್ರೂಫಿಂದಾದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರು. ಮತ್ತು ನಾವು ಏನು ವಿಚಾರ್ಸೋಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಅಲ್ವಾ ನಾವು ಮಾಡಿಸ್ತಾ ಇರೋದು. ವಾಟರ್ ಪ್ರೂಫಿನ ಬಗ್ಗೆ ಡೀಟೈಲಾಗಿ ನಾವು ವಿಚಾರಿಸಲಿಲ್ಲ ನಾವು. ನೋಡಿ ಈಗ ಅದು ಸಣ್ಣದು ಕೆಳಗಡೆ ಅಂದರೆ ಗ್ರೌಂಡ್ ಲೆವೆಲ್ಲಿಗೆ ಇದು ದೊಡ್ಡ ಶೀಟ್ ಹಾಕ್ತಾರೆ. ಇದು ಸಣ್ಣದು ಆ ಶೀಟು ಬಾಟಮ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಇದು ಸೈಡ್ ಪಟ್ಟಿ ಥರ ಈ ಚಿಕ್ಕದು ಹಾಕ್ಕೊಂಬರ್ತಾರೆ. ಅದ್ರ ಒಳಗಡೆ ಇದು ಸ್ಟೀಪ್ ಲೈಟ್ ಅಂತ ಏನು ಹೇಳ್ತಾರೆ, ಆ ಲೈಟು ಅಂದರೆ ಚಿಕ್ಕ ಬಲ್ಪುಗಳು ರೋ ಇರುತ್ತೆ, ಅಂದರೆ ಒಂದ್ರ ಪಕ್ಕ ಚಿಕ್ಕ ಬಲ್ಪ್ ಬಂದಿರುತ್ತೆ. ಅದನ್ನು ಅದ್ರ ಒಳಗಡೆ ಹಾಕಿದ್ಮೇಲೆ ಆವಾಗ ಅದು ಫುಲ್ಲು ಎಲ್ಲ ಕಡೆನೂ ನೀಟಾಗಿ ಲೈಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೆಲ್ಲ ಕೆಲಸ ಎಲ್ಲ ಆದಮೇಲೆ ನಾವು ನೋಡಬೇಕು. ಈಗ ಇದೆಲ್ಲ ಆದಮೇಲೆ ನಾವು ಪೇಂಟನ್ನು ಮಾಡಿಸ್ಬೇಕಾಗುತ್ತೆ. ನಾವು ಇಂಟೀರಿಯರ್ ಮಾಡಿಸಿ ಆಮೇಲೆ ಪೇಂಟನ್ನು ಮಾಡಿಸಬೇಕಾಗುತ್ತೆ. ಪೇಂಟ್ ಎಲ್ಲ ಆದಮೇಲೆ ಮಿಕ್ಕಿದ್ದು ಏನೇನು ಫಿಟ್ಟಿಂಗ್ಸ್ ಇರುತ್ತೆ ಲಾಸ್ಟ್ ಫಿಟ್ಟಿಂಗ್ಗಳನ್ನು ಆಮೇಲೆ ಮಾಡಿಸ್ಬೇಕಾಗುತ್ತೆ ನಾವು. ನಮ್ಮನೆ ಈಗ ಹಾಲ್ ಮಾಡೋದಕ್ಕೆ ಇವರು ಒಂದು 7 ಶೀಟೇನ ಇದನ್ನು ಹಾಕಿದ್ದಾರೆ. ಈಗ ನೋಡಿ ಅದು ಸೈಡ್ ಪಟ್ಟಿನ ಎಲ್ಲ ಹಾಕ್ಕೊಂಬರ್ತಾ ಇದ್ದಾರೆ ಗೋಡೆ ಮೇಲುಗಡೆ. ಅದು ಸೈಡ್ ಪಟ್ಟಿ ಅಲ್ಲೇ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಅದು ಬಾಟಮ್ ಪಟ್ಟಿಗೆ, ಅಂದರೆ ಬಾಟಮ್ ಅದು ಮೆಟಲ್ ಹೊಡ್ಕೊಂಡಿರ್ತಾರಲ್ಲ ಅದಕ್ಕೆ ಕರೆಕ್ಟಾಗಿ ಅವರು ಕೆಳಗಡೆಯಿಂದ ಈಗ ಮೊಳೆ ಹಾಕ್ಬಿಟ್ಟು ಅದಕ್ಕೆ ನಿಲ್ಲಿಸ್ತಾರೆ. ಈಗ ನೋಡಿ ಕೆಳಗಡೆಯಿಂದ ಮೊಳೆ ಹೊಡಿತಾ ಇದ್ದಾರೆ, ಅದಕ್ಕೆ ಜಾಯಿಂಟ್ ಆಗುತ್ತೆ. ಆ ಶೀಟಿಗೂ ಇದು ಜಿಪ್ಸಮ್ ಶೀಟಿಗೂ ಮತ್ತು ಮೆಟಲ್ ಶೀಟಿಗೂ ಸೇರಿಸ್ಬಿಟ್ಟು ನೋಡಿ ಈ ಥರ ಮೊಳೆ ಹೊಡ್ಕೊತಾರೆ ಅವರು. ಇದೇ ಥರನೇ ಈಗ ಹಾಲ್ ಫುಲ್ಲೂ ಇದೇ ಥರನೇ ಕಂಪ್ಲೀಟ್ ಮಾಡ್ತಾರೆ. ಜಾಸ್ತಿ ಏನಾದರೂ ಫಾಲ್ ಸೀಲಿಂಗ್ ಮಾಡಿಸೋದಾದರೆ ನಿಜವಾಗ್ಲೂ ವಾಟರ್ ಪ್ರೂಫ್ ಮಾಡಿಸಿದ್ರೇ ಒಳ್ಳೆಯದು. ಯಾಕೆ ಅಂದರೆ ಒಂದೊಂದು ಸಾರಿ ಡಸ್ಟೆಲ್ಲ ತುಂಬ ಇದ್ದರೆ ನೀರು ಹಾಕೆಲ್ಲ ತೊಳೆಯೋದಕ್ಕೆಲ್ಲ ಬರೋದಿಲ್ಲ ಇದು. ಅದಕ್ಕೆ ನಾವು ಮತ್ತು ಕ್ಲೀನಿಂಗಿಗೆ ಹೆಂಗೆ ಮಾಡಬೇಕು ಅಂದಿದ್ದಕ್ಕೆ ಅವರು ಈಗ ಉದ್ದ ಇದು ಧೂಳೆಲ್ಲ ಹೊಡಿತೀವಲ್ಲ ಅದೇ ಥರನೇ ಕೋಲು ಈಗ ಆ ಥರ ಬಂದಿದೆ. ಅದು 1,000-2,000 ಹೇಳಿದ್ರು ಅದು ಮಷಿನ್ನು. ಅದನ್ನು ಹಿಡಿದ್ಬಿಟ್ರೆ ಎಲ್ಲ ಧೂಳೆಲ್ಲ ಎಳ್ಕೊಂಬಿಡುತ್ತೆ. ಅದು ಸುಮ್ಮನೆ ಅದ್ರ ಸುತ್ತ ಅದು ಇಟ್ಕೊಂಡು ಹೋದರೆ ಸಾಕು, ಡಸ್ಟೆಲ್ಲ ಅದ್ರಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಅವರು. ಆ ಥರ ಮಿಷಿನ್ ನೀವು ತೊಗೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ ಹಾಲ್ ಸುತ್ತ ಈಗ ಸೈಡ್ ಪಟ್ಟಿನೂ ಅಂಟಿಸಿದ್ರು, ಕೆಳಗಡೆ ಬಾಟಮ್ ಪಟ್ಟಿನೂ ಅಂಟಿಸಿದ್ದಾರೆ. ಈಗ ಹಾಲಿಗೆಲ್ಲ ಫುಲ್ಲು ಈಗ ಗೋಡೆ ಸುತ್ತ ಆಯಿತು. ನಮ್ಮದು ಇದೊಂದೇ ಅಂದರೆ ಗೋಡೆ ಲೆವೆಲ್ಲಿಗೆ ಮಾತ್ರ ಒಂದು ಸ್ಟೆಪ್ ಬಂದಿರೋದಷ್ಟೇ. ಅದ್ರ ಒಳಗಡೆ ಇನ್ನೊಂದು ರೆಕ್ಟಾಂಗಲ್ ಶೇಪ್ ಫಸ್ಟು ಒಂದು ಸ್ಟೆಪ್ಪು ಮಾಡಿಸೋಣ ಅಂದ್ಕೊಂಡಿದ್ವಿ. ಬಟ್ ಫ್ಯಾನ್ ಆ ಕಡೆ ಈ ಕಡೆ ಬರೋದ್ರಿಂದ ಬೇಡ ಅಂತ ಅಂದ್ಬಿಟ್ಟು ಇದು ಚಿಕ್ಕದು 3 ಪೀಸ್ ಇದೆಯಲ್ಲ ರೆಕ್ಟಾಂಗಲ್ ಶೇಪು, ಈ ಥರ ಶೇಪು 3 ಮಾಡಿಸ್ತಾ ಇದ್ದೀವಿ. ನೋಡಿ ಇದು ಒಳಗಡೆ ಎಲ್ಲ ವೈರ್ಗಳು ಬಿಟ್ಟಿರ್ತಾರೆ. ವೈರ್ಗಳು ಲೈನ್ ಹೋಗಿರುತ್ತೆ. ಅಲ್ಲಿ ನಮಗೆ ಎಲ್ಲೆಲ್ಲಿ ಬೇಕು ಸ್ಪಾಟ್ ಲೈಟ್ ಎಲ್ಲೆಲ್ಲಿ ಹಾಕ್ತೀವಿ ಅಲ್ಲೆಲ್ಲ ಒಂದು ಅದು ಬೋರ್ಡನ್ನು ಕೊರಿತಾರೆ. ಅಲ್ಲಿ ಲೈಟನ್ನು ಅಂದರೆ ವೈರ್ ಕನೆಕ್ಷನ್ ಮಾಡಿಬಿಟ್ಟು ಲೈಟನ್ನು ಫಿಕ್ಸ್ ಮಾಡ್ತಾರೆ. ನೋಡಿ ಈ ಥರ ಎಲ್ಲ ಫಿಕ್ಸ್ ಮಾಡಿದ್ದಾದಮೇಲೆ ಇದು ಜಿಪ್ಸಮ್ ಪೌಡ್ರ್ ಇರುತ್ತೆ, ಅದನ್ನು ನೀರಲ್ಲಿ ಹಾಕಿ ಕಲಿಸ್ಕೊಂಬಿಟ್ಟು ಅದನ್ನೇ ಗಮ್ ಥರ ಮಾಡ್ಕೊತಾರೆ ಅವರು. ಆ ಗಮ್ ಥರ ಮಾಡಿಬಿಟ್ಟು ಎಲ್ಲೆಲ್ಲಿ ಜಾಯಿಂಟ್ ಬಂದಿರುತ್ತೆ ನೋಡಿ, ಇದೇ ಜಿಪ್ಸಮ್ ಪೌಡ್ರ್. ಇದು ಎಲ್ಲೆಲ್ಲಿ ಜಾಯಿಂಟ್ ಬಂದಿರುತ್ತೆ, ಎಲ್ಲೆಲ್ಲಿ ಮೊಳೆ ಹೊಡೆದಿರ್ತಾರೆ ಅಲ್ಲಿಗೆಲ್ಲದಕ್ಕೂ ಅದು ನೀರಾಗಿ ಕಲಸಿರ್ತಾರಲ್ಲ ಅದು ಪ್ಲಾಸ್ಟ್ರ್ ಥರ ಇದು, ಅದನ್ನು ಎಲ್ಲ ಹಾಕ್ಬಿಟ್ಟು ಅದನ್ನು ಬಳಿದ್ಬಿಡ್ತಾರೆ ಎಲ್ಲ ಕಡೆನೂ ಬಳಿದಿದ್ದಾದಮೇಲೆ ಎಲ್ಲೆಲ್ಲಿ ಬಳಿತಾರೋ ಅಲ್ಲೆಲ್ಲ ಜಾಯಿಂಟ್ ಇರುತ್ತೋ ಅಲ್ಲೆಲ್ಲ ಮತ್ತೆ ಗಮ್ ಟೇಪನ್ನು ಅಂಟಿಸ್ತಾ ಇದ್ದಾರೆ. ನೋಡಿ ಅದು ಮೊಳೆ ಬಂದಿರೋ ಹತ್ರ ಜಾಯಿಂಟ್ ಇರೋ ಹತ್ರ ಎಲ್ಲ ಕಡೆನೂ ಇದು ಜಿಪ್ಸಮ್ ಪೌಡ್ರು ಪೇಸ್ಟನ್ನು ಅಂಟಿಸ್ಬಿಟ್ಟು ಗಮ್ ಟೇಪನ್ನು ಹಾಕ್ತಾ ಇದ್ದಾರೆ. POP ಮಾಡಿಸೋದು ಬೇಡ ಅಂತ ಅಂದರೆ ರೆಡಿ ಇರೋದೇ ಅದು ಜಿಪ್ಸಮ್ ಪೌಡ್ರದ್ದು ಮೌಲ್ಡೆಡ್ ಬಾರ್ಡ್ರ್ಗಳು ಬರುತ್ತೆ. ಅದರಲ್ಲಿ ನಾವು ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ಗೋಡೆ ಬಾರ್ಡ್ರಿಗೆ ಕಾರ್ನರಲ್ಲಿ ಮೇಲ್ಗಡೆ ಟಾಪಲ್ಲಿ ನಾವು ಹಾಕಿಸ್ಬೋದು. ಅದನ್ನು ಚೆನ್ನಾಗೇ ಇರುತ್ತೆ. ಮತ್ತು ಟಾಪಲ್ಲಿ ಫ್ಲವರ್ ಡಿಸೈನ್ಸ್ ಇರುತ್ತೆ, ಅಂದರೆ ಫ್ಯಾನ್ ಹಾಕ್ತೀವಲ್ಲ ಅಲ್ಲಿ ಮಧ್ಯನೂ ಕೂಡ ಒಂದೊಂದು ಮೇಲ್ಗಡೆ ಫ್ಲವರ್ ಡಿಸೈನ್ಗಳನ್ನು ರೆಡಿ ಇರೋದಿರುತ್ತೆ. ಅದು 1,200 ರೂಪಾಯಿ ಆಗುತ್ತೆ ಅಂತ ಅಂದರು. ಅದನ್ನು ಕೂಡ ಮೇಲ್ಗಡೆ ಬೇಕು ಅಂದರೆ ನಾವು ಹಾಕಿಸ್ಕೋಬೋದು ನಾವು.
ನಾವೇ ಮೆಟೀರಿಯಲನ್ನು ಚೆನ್ನಾಗಿರೋದು ನೋಡಿ ತಂದುಕೊಟ್ರೆ ಅವರು 15 ರೂಪಾಯಿ ರನ್ನಿಂಗ್ ಫೀಟಿಗೆ ತೊಗೋತೀವಿ ಅಂತ ಅದನ್ನು ಕೂಡ ಹೇಳಿದ್ರು ನಮಗೆ. ಹಾಗಾಗಿ ನಿಮಗೆ ಒಳ್ಳೆ ಮೆಟೀರಿಯಲ್ಲೇ ಬೇಕು ಅಂತ ಹಾಕಬೇಕು ಅನ್ನೋದಾದರೆ ನೀವೇ ನೋಡಿ ಹೋಗಿ ಬೇಕಾದರೆ ಅಂಗಡಿಗೆ ತೊಗೊಂಬಂದು ಕೂಡ ಅವರಿಗೆ ಕೊಟ್ಟರೆ 15 ರೂಪಾಯಿ ರನ್ನಿಂಗ್ ಫೀಟಲ್ಲಿ ಮಾಡಿಕೊಡ್ತಾರೆ ಲೆಕ್ಕ ಹಾಕ್ಬಿಟ್ಟು. ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೂಡ ಕೊಡಿ. ಮತ್ತು ಇನ್ನೂ ಈ ರೀತಿಯ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪೇಂಟು ಮತ್ತು ಲೈಟ್ಸು ಎಲ್ಲ ಹಾಕಿದ್ದಾದಮೇಲೆ ಮತ್ತೆ ನಾನು ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ಹಾಕ್ತೀನಿ ನೋಡಿ. ಈಗ ಫಾಲ್ ಸೀಲಿಂಗ್ ಎಲ್ಲ ಆದಮೇಲೆ ಈಗ ಬಲ್ಪ್ ಹಾಕೋದಕ್ಕೆ ನೋಡಿ ನಾವು ಎಷ್ಟು ಬಲ್ಪ್ ಬೇಕೋ ಅಲ್ಲಿಗೆಲ್ಲದನ್ನು ಈಗ ಅಲ್ಲಿ ಜಾಗ ಮಾಡಿ ಬಿಟ್ಟಿದ್ದಾರೆ. ಈಗ ಅಲ್ಲಿ ಬಲ್ಪ್ ಹಾಕಬೇಕಾಗುತ್ತೆ.